ಎಲ್ಲಿವರೆಗೂ ನಾವು ನಮ್ಮ ಸ್ಟ್ರೆಸ್ ಲೆವೆಲ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ವೋ ಅಲ್ಲಿವರೆಗೂ ನಾವು ವೆಯ್ಟ್ ಗೇನ್ ಆಗೋದನ್ನು ತಪ್ಸೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಸೊ ಫಸ್ಟ್ ಯಾರ್ಯಾರು ವೆಯ್ಟ್ ಲಾಸ್ ಆಗಬೇಕು ಅಂತ ನೀವು ಒಂದು ದೃಢ ಸಂಕಲ್ಪ ಮಾಡಿರ್ತೀರೋ, ಫಸ್ಟ್ ನೀವು ಮಾಡಬೇಕಾಗಿರೋದು 3 ಸ್ಟೆಪ್ಸ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಸೊ ನಾನು ಇದನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಇವಾಗ ನಾನು ಹೇಳಿದ್ನಲ್ಲ, 1 ತಿಂಗಳಲ್ಲಿ 5 kg ನಾನು ವೆಯ್ಟ್ನ ರೆಡ್ಯೂಸ್ ಮಾಡಿದೆ. ನಾನು ತುಂಬ ನ್ಯಾಚುರಲ್ ಆಗಿ ವೆಯ್ಟ್ ರೆಡ್ಯೂಸ್ ಮಾಡಿರೋದು ಫ್ರೆಂಡ್ಸ್. ಯಾವುದೇ ಒಂದು ಡಯಟಿಂಗ್ ಮಾಡ್ತಾ ಇಲ್ಲ ನಾನು. ನಾರ್ಮಲ್ ಫುಡ್ ಹೇಗೆ ನಾನು ತಿಂತಾ ಇದ್ದೀನೋ ಅದನ್ನೇ ನಾನು ಫಾಲೋ ಮಾಡ್ಕೊಂಡು ಬಂದಿರೋದು. ಬಟ್ ನಂದು ಟಮ್ಮಿ ಹತ್ರ ಏನು ಒಂದು ಫ್ಯಾಟ್ ಸೇರ್ಕೊಂಡಿತ್ತು ಮತ್ತು ಹಿಂಚೆಸ್ದು ಲಾಸ್ ಆಗಿದೆ ನಂದು. ನಾನು ಹೇಳಿದ್ನಲ್ಲ, ಎಕ್ಸೆಲಿಂದ ಇವಾಗ ಎಮ್ ಸೈಜ್ವರೆಗೂ ಬಂದಿದೆ. ಸೊ ಹೆಲ್ದಿ ವೇನಲ್ಲೇ ಬಂದಿದೆ, ಅದನ್ನ ಹೇಳ್ತಾ ಇರೋದು. ಮುಂಚೆ ತುಂಬ ವಾಕ್ ಮಾಡ್ತಾ ಇದ್ದೆ ಆಯಿತಾ, 1 ಗಂಟೆ ವಾಕಿಂಗ್ ಹೋಗ್ತಾ ಇದ್ದೆ. ಸೊ ಆ ಥರ ಎಲ್ಲ ಮಾಡಿ ಊಟನೂ ಮಾಡ್ತಾ ಇದ್ದಿದ್ದು ವೆಯ್ಟ್ ಲಾಸ್ ಆಗ್ತಾ ಇರಲಿಲ್ಲ. ಸೊ ಇವಾಗ ಮಾಡ್ಕೊಂಡು ಬಂದಿರೋ ಒಂದು ಮೆಥಡ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಹೇಳ್ತೀನಿ. ಸೊ ಇದೆಲ್ಲ ನಿಮಗೆ ತುಂಬ ಬೆನಿಫಿಷಿಯಲ್ ವಿಡಿಯೋನೇ ಆಗಿರುತ್ತೆ, ಯಾಕಂದರೆ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಆಸೆ ಪಡ್ತೀರೋ ಸೊ ಫಸ್ಟ್ ನೀವು 3 ಸ್ಟೆಪ್ಸ್ನ ನೀವು ತೊಗೋಬೇಕಾಗುತ್ತೆ. ಸೊ ಫಸ್ಟ್ನೇದೇನು ಅಂದರೆ, ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ನ ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಸೊ ಸ್ಟ್ರೆಸ್ ಲೆವೆಲ್ನ ನಾವು ಹೇಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ಸೊ ನಾನು ನಿಮಗೆ ಸಿಂಪಲ್ ಭಾಷೆಯಲ್ಲಿ ಹೇಳ್ಬಿಡ್ತೀನಿ. ಸೊ ನಮ್ಮ ಬಾಡಿನಲ್ಲಿ ಏನು ಅಂದರೆ, ನಮ್ಮ ಬ್ರೈನಲ್ಲಿ ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ಅಂತ 2 ಪಾರ್ಟ್ ಇರುತ್ತೆ ಆಯಿತಾ. ಸೊ ಲೆಫ್ಟ್ ಬ್ರೈನಲ್ಲಿ ಏನು ಅಂದರೆ, ಅದಕ್ಕೆ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಮತ್ತು ಬರೀ ನೆಗೆಟಿವ್ ವಿಚಾರಗಳನ್ನೇ ಮನಸ್ಸಿಗೆ ಹಾಕೊಂಡಾಗ ಏನಾಗುತ್ತೆ ಅಂದರೆ ಅವ್ರ ಲೈಫಲ್ಲಿ ಹ್ಯಾಪಿಯಾಗೇ ಇರಲ್ಲ, ನಗದೇ ಇಲ್ಲ ಯಾವಾಗಲೂ. ಸೊ ಯಾವಾಗ ನೋಡೋರು ಸೀರಿಯಸ್ನೆಸ್ಸಿಂದ ಇರೋದು, ಖುಷಿ ಪಡದೇ ಇರೋದು, ಸಣ್ಣ ಸಣ್ಣ ವಿಷಯಕ್ಕೂ ಒಂಥರ ಹ್ಯಾಪಿನೆಸ್ ತೋರಿಸ್ದಾಗ ಏನಾಗುತ್ತೆ ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರಂಥವ್ರು ಆಯಿತಾ. ಸೊ ಯಾರು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಖುಷಿಯಾಗಿರ್ತಾರೋ ಸೊ ಅವ್ರಿಗೇನು ಅಂದರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರಲ್ಲ. ಸೊ ಸಣ್ಣ ಪುಟ್ಟ ವಿಷಯಕ್ಕೂ ಸುಮ್ಮನೆ ಜಗಳ ಆಡೋದು, ಆಮೇಲೆ ಕೋಪ ಮಾಡ್ಕೊಂಬಿಡೋದು, ಆ ಥರ ಎಲ್ಲ ಮಾಡಿದಾಗ ನೆಗೆಟಿವ್ ವೈಬ್ಸ್ ಜಾಸ್ತಿ ಬರುತ್ತೆ. ನೆಗೆಟಿವಿಟಿ ಜಾಸ್ತಿ ಇದ್ದಾಗ ಏನು ಅಂದರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನು ಗೊತ್ತಾ, ಥೈರಾಯ್ಡ್ ಇಶ್ಯೂಸ್ ಬರುತ್ತೆ, BP ಬರುತ್ತೆ. ಸೊ ಬೇಡದೇ ಇರೋ ಕಾಯಿಲೆಗಳೆಲ್ಲ ಒಟ್ಟಿಗೆ ಬಂದು ಸೇರೋದಕ್ಕೆ ಇದು ದಾರಿ ಮಾಡಿಕೊಡುತ್ತೆ. ಸೊ ಅದಕ್ಕೆ ಫಸ್ಟ್ ರೆಮಿಡಿ ನಾನು ಏನು ಮಾಡ್ತಿದ್ದೀನಿ ಅಂದರೆ, ನಿಮ್ಮದು ರೂಟ್ ಕಾಸ್ಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಏನು ಅಂದರೆ, ನಾವು ಸಣ್ಣ ಆಗಬೇಕು ಅಂದರೆ ನಮ್ಮ ಸ್ಟ್ರೆಸ್ನ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಮಾಡೋಣ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ನೇ ಇದೇನು ಅಂದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಒಂದು ಬಟ್ಲಲ್ಲಿ ಒಂದು ಎಳ್ಳೆಣ್ಣೆ ತಗೊಳ್ಳಿ, ಇಲ್ಲ ಇದು ಕೊಬ್ಬರಿ ಎಣ್ಣೆ ತೊಗೋಬೋದು. ಎಳ್ಳೆಣ್ಣೆ ತೊಗೊಳ್ಳಿ, ಇಲ್ಲ ಕೊಬ್ಬರಿ ಎಣ್ಣೆ ತೊಗೊಳ್ಳಿ, ಇಲ್ಲ ಅಂದರೆ ನಿಮ್ಮದು ಹರಳೆಣ್ಣೆ. ಈಗ ಇದಕ್ಕೆ ಹಾಕ್ಕೊಳ್ತಾರೆ ನೋಡಿ, ಹರಳೆಣ್ಣೆ ಅಂತೀವಲ್ಲ, ಹೊಟ್ಟೆ ನೋವು ಬಂದಾಗೆಲ್ಲ ಹಾಕ್ತಾರಲ್ಲ, ಸೊ ಹರಳೆಣ್ಣೆ ಅಥವಾ ಎಳ್ಳೆಣ್ಣೆ. ಸೊ ಇದು ತುಂಬ ಬೆಸ್ಟ್ ಆಗಿರುತ್ತೆ ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡೋದಕ್ಕೆ. ಸೊ ನೀವೇನು ಮಾಡಬೇಕು ಅಂದರೆ, ನಮ್ಮ ಒಂದು ನಾಭಿ ಇರುತ್ತಲ್ಲ, ಸೊ ನಾಭಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಟ್ಲಲ್ಲಿ ಆ ಒಂದು ಎಣ್ಣೆನ ತೊಗೊಂಡು ಜಸ್ಟ್ ಒಂದು 5 ನಿಮಿಷದವರೆಗೂ ನೀವು ಮಸಾಜ್ ಮಾಡ್ಕೋಬೇಕಾಗತ್ತೆ. ಸೊ ಹೊಟ್ಟೆ ಹತ್ರ ಆಯಿತಾ, ಹಿಂಗೆ ತೊಗೊಳ್ತೀರಾ ಅಂದ್ಕೊಳ್ಳಿ. ಸೊ ಹಿಂಗೆ ಮಸಾಜ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಹೊತ್ತು ಅಂದರೆ ಒಂದು 5 ನಿಮಿಷ. ಸೊ ಇದು ನೀವು ಪರ್ಟಿಕ್ಯುಲರಾಗಿ ಮಾಡಲೇಬೇಕು, ಯಾಕಂದರೆ ಯಾರ್ಯಾರು ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀರೋ ಫಸ್ಟ್ನೇ ಸ್ಟೆಪ್ಪೇ ಅದು. ಸೊ ತುಂಬ ಜನ ಹೇಳ್ತಿರಲ್ಲ ಡಯಟ್ ಯಾವ ಥರ ಮಾಡಬೇಕು ಅಂತ. ಫಸ್ಟ್ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳಿ. ಅವಾಗ ಆಟೋಮೆಟಿಕ್ಕಾಗಿ ನೀವೇನು ಊಟ ಮಾಡ್ತೀರೋ ಅದ್ರ ಜೊತೆಗೇ ಇದು ಕಡಿಮೆ ಆಗ್ತಾ ಬರುತ್ತೆ. ಏನೊಂದು ನಿಮ್ಮದು ಈ ಥರ ಹಿಂಗೆ ಮಸಾಜ್ ಮಾಡ್ತೀರಲ್ಲ, ಸೊ ನಿಮ್ಗೆ ಗೊತ್ತಲ್ಲ ಫ್ಯಾಟು ಹೇಗೆ ಅದು ಕರಗೋದು ಅಂದರೆ, ಅಲ್ಲಿ ಶಾಖ ಬರಬೇಕು. ಯಾವುದೇ ಒಂದು ನಾವು ತಿನ್ನೋ ಪದಾರ್ಥ ನೀವು ನೋಡಿದ್ದೀರಲ್ಲ, ಈಗ ನಾವು ಜಿಮ್ಗೆ ಹೋಗ್ತೀವಿ ಅಂದ್ಕೊಳ್ಳಿ, ಜಿಮ್ಗೆ ಹೋದಾಗ ವರ್ಕೌಟ್ ಮಾಡ್ತೀವಿ. ಸೊ ವರ್ಕೌಟ್ ಮಾಡಿದಾಗ ಸ್ವೆಟ್ ಆಗುತ್ತೆ. ಸ್ವೆಟ್ ನಮ್ಮ ಬಾಡಿಯಿಂದ ಹೋಗ್ಬೇಕು, ಅವಾಗಲೇ ಅದು ವೆಯ್ಟ್ ಬರ್ನ್ ಆಗೋಕ್ಕೆ, ಅಂದರೆ ಫ್ಯಾಟ್ ಬರ್ನ್ ಆಗೋದಕ್ಕೆ ಅದು ಸಾಧ್ಯ ಮಾಡಿಕೊಡುತ್ತೆ ಆಯಿತಾ. ಸೊ ಅದಕ್ಕೇ ಫಸ್ಟ್ ಯಾವಾಗ ನಾವು ಹಿಂಗೆ ನಾಭಿನಲ್ಲಿ, ಅಂದರೆ ನಾಭಿ ಅಂದರೆ ಹೊಕ್ಕಳು, ಸೊ ಹೊಕ್ಕಳಲ್ಲಿ ಹಿಂಗೆ ಯಾವಾಗ ರಬ್ ಮಾಡ್ತೀವೋ, ಒಂದು 5 ನಿಮಿಷ ಹಿಂಗೆ ಮಾಡ್ತೀವೋ ಅವಾಗ ಅಲ್ಲಿ ಶಾಖ ಉತ್ಪತ್ತಿ ಆಗುತ್ತೆ. ಸೊ ಅದು ಏನು ಗೊತ್ತಾ, ಸೆಂಟರ್ ಪಾಯಿಂಟ್ ಆಗಿರುತ್ತೆ ನಮ್ಮದು ಆಯಿತಾ. ಸೊ ಈಗ ಆಕ್ಯುಪ್ರೆಷರು ಇದರಲ್ಲೆಲ್ಲ ತುಂಬ ನಿಮಗೆ ಎಫೆಕ್ಟಿವ್ ಆಗಿ ನಿಮಗೆ ಕೆಲಸ ಮಾಡುತ್ತೆ ಆಯುರ್ವೇದ ಇದರಲ್ಲಿ. ಸೊ ಅದಕ್ಕೆ ನೋಡಿ, ಪಂಚಕರ್ಮ ಅದೆಲ್ಲ ಮಾಡುವಾಗ ಎಲ್ಲ ಥರ ಮೆಥಡು ಮಾಡ್ತಾರೆ. ಎಣ್ಣೆ ಹಿಂಗೆ ಬಿಡ್ತಾ ಇರ್ತಾರೆ ನೋಡಿ, ನಾಭಿ ಮೇಲೆ ಯಾಕೆ ಮಾಡ್ತಾರೆ ಅಂದರೆ ನಮ್ಮ ಒಂದು ಸ್ಟ್ರೆಸ್ ರಿಲ್ಯಾಕ್ಸ್ ಆಗಲಿ ಅಂತ. ಸೊ ಅದೆಲ್ಲ ನಿಮಗೆ ಸಣ್ಣ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ನೇ ಸ್ಟೆಪ್ ಏನು ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಫಸ್ಟ್ ಒಂದು ಎಣ್ಣೆನ ತೊಗೊಂಡು ಒಂದು 5 ನಿಮಿಷ ಮಸಾಜ್ ಮಾಡಬೇಕಾಗುತ್ತೆ. ತೀರಾ ನೀವು ಮರ್ತೋಗ್ತೀರಾ ಅಂದ್ಕೊಳ್ಳಿ, ಅಂದರೆ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಸ್ಕೂಲ್ ಕಳಿಸ್ಬೇಕು, ಎಲ್ಲ ಬ್ಯುಸಿ ಇರ್ತೀರಾ ಅಂದ್ಕೊಳ್ಳಿ. ಸೊ ಅವಾಗ ಏನು ಮಾಡಿ ಗೊತ್ತಾ, ಒಂದು 9 ಗಂಟೆಯಿಂದ 9:30 10 ಗಂಟೆ ಒಳಗಡೆ ಫ್ರೀ ಆಗ್ತಿರಲ್ಲ, ಸೊ ಅವಾಗ ಜಸ್ಟ್ ಬೇಕಾದ್ರೆ ನೀವು ಸ್ನಾನ ಮಾಡ್ಕೊಂಡಾದ್ಮೇಲೂ ಮಾಡ್ಬೋದು. ತಿಂದೇ ಇರಬಾರ್ದು ಅಷ್ಟೇ, ಮೇಯ್ನಾಗಿ ತಿಂದ್ಬಿಟ್ಟು ಮಾಡಬಾರ್ದು. ಇದು ತಿಂಡಿ ತಿಂದೇ ಇದ್ದಾಗ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಅದನ್ನು ಮಸಾಜ್ ಮಾಡಿ
ಸೊ ಮೊದಲನೇ ಸ್ಟೆಪ್ ಅದಾಗಿತ್ತು. ಸೊ ಸೆಕೆಂಡ್ನೇ ಸ್ಟೆಪ್ ಹೇಳ್ತೀನಿ ಬನ್ನಿ. ಸೊ ಅದಾಯ್ತಾ, ಫಸ್ಟ್ ನಾಭಿನಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು 5 ನಿಮಿಷ ಮಸಾಜ್ ಮಾಡಿದ್ರಿ. ಸೊ ಆಮೇಲೆ ನೀವು ರೆಗ್ಯುಲರ್ ನಿಮ್ಮ ಕೆಲಸ ಮಾಡ್ಕೊಳ್ಳಿ, ಸ್ನಾನ ಮಾಡ್ಕೊಂಡು ಬರ್ತೀರಲ್ಲ. ಸೊ ಬಂದಾಗ ಒಂದು ಹೇಳ್ತೀನಿ ಫ್ರೆಂಡ್ಸ್, ನಾನು ತುಂಬ ಟ್ರೈ ಮಾಡಿ 8 ಗಂಟೆ ಒಳಗಡೆ ತಿಂಡಿ ತಿಂದು ಮುಗಿಸಿರ್ಬೇಕು. 8 o'clock ಒಳಗಡೆ ತಿನ್ನೋದು ತುಂಬ ಒಳ್ಳೆಯದು ಆಯಿತಾ. 8 ಗಂಟೆ ಅಥವಾ 8:15. ಸೊ ಇವಾಗೆಲ್ಲ ಹೊಸ ಡಯಟ್ ಮಾಡೋರ್ದೆಲ್ಲ ಕೀಟೋ ಡಯಟ್ ಆಗಿರ್ಬೋದು, ಮತ್ತು 16 hours ಎಲ್ಲ ಮಾಡ್ತಿದ್ದಾರೆ ನೋಡಿ. 16 ಗಂಟೆ ಬ್ರೇಕ್ ಕೊಟ್ಬಿಟ್ಟು ತಗೋತಾರೆ. ಅದೇನಾಗುತ್ತೆ ಗೊತ್ತಾ, ನಿಮಗೆ ರಿಸಲ್ಟ್ ಏನೋ ಸಿಗುತ್ತೆ, ಬಟ್ ನಿಮ್ಮ ಮುಖ ಸ್ಯಾಗ್ ಆಗ್ತಾ ಬರುತ್ತೆ, ಅಂದರೆ ವಯಸ್ಸಾದವ್ರಂಗೆ ಕಾಣಿಸ್ತೀರಾ. ಆಮೇಲೆ ಅದು ಒಂದು ಸ್ವಲ್ಪ ಆ ಪ್ಯಾಟ್ರನ್ನ ನೀವು ಚೇಂಜ್ ಮಾಡಿದ ತಕ್ಷಣ ಬೇರೆ ಥರ ಮಾಡಿದಾಗ ವೆಯ್ಟ್ ಗೇನ್ ಆಗಿಬಿಡ್ತೀರಾ, ಅಂದರೆ ದಪ್ಪ ಆಗಿಬಿಡ್ತೀರಾ. ಸೊ ನಾನು ಈ ಮೆಥಡ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಲ್ವ. ಸೊ ಇದೇನು ಗೊತ್ತಾ, ನಾವು ಒಂದೊಂದ್ಸಲ ಅದು ಏನೇ ಒಂದು ಮಾಡೋಕ್ಕಾಗದೇ ಇದ್ರೂ ಆ ವೆಯ್ಟ್ನ ನನಗೆ ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ಪುನಃ ಒಂಥರ ದಪ್ಪ ಥರ ಕಾಣಂಗೆ ಅದು ಮಾಡಲ್ಲ. ಸೊ ಅದನ್ನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ, ನಾನು ನಿಮಗೆ ತುಂಬ ಚೆನ್ನಾಗಿ ಎಲ್ಲರಿಗೂ ಅರ್ಥ ಆಗಂಗೆ ಸಿಂಪಲ್ ಭಾಷೆನಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವೀಗ ಒಂದು ಅಂದ್ಕೊಳ್ಳಿ, ನೀವು ತಿಂಡಿ ತಿಂತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಈ ಥರ ಒಂದು ಪ್ಲೇಟು, ನಿಮ್ಮ ಮನೇಲಿ ಯಾವ ಥರ ಪ್ಲೇಟ್ ತೊಗೋತೀರೋ ಅದು ನಿಮಗೆ ಬಿಟ್ಟಿದ್ದು. ನೀವು ಕೆಲವರೆಲ್ಲ ಸ್ಮಾಲ್ ಪ್ಲೇಟ್ಸಲ್ಲೇ ತಿನ್ಬೋದು. ಸೊ ತಟ್ಟೆ, ಇದು ತಿಂಡಿ ತಿನ್ನೋ ತಟ್ಟೆ ಇರುತ್ತಲ್ಲ. ಸೊ ನಾನೇನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ನಾನು ಯಾವಾಗ್ಲೂ ಈ ಥರ ಒಂದು ತಟ್ಟೆನಲ್ಲಿ, ಕೆಲವ್ರಿಗೆಲ್ಲ ಹಂಗೆ ಅಲ್ವಾ, ಜಾಸ್ತಿ ತಿಂದ ಅಭ್ಯಾಸ ಇರುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಆದಷ್ಟು ಟ್ರೈ ಮಾಡ್ತೀನಿ ಈ ಕಡೆ ತಿಂದು ಇರಬೇಕು, ಅಂದರೆ ನಮ್ಮ ಆಸೆನ ನಾವು ತೀರಿಸ್ಕೊಂಡು ಇರಬೇಕು. ತಿಂಡಿ ಏನೇ ಒಂದು ತಿಂಡಿ ಆಗಿರ್ಬೋದು. ನಾನು ಇವಾಗ ದೋಸೆನೂ ಮಾಡ್ತಿರ್ತೀನಿ, ಇಡ್ಲಿ ಮಾಡ್ತೀನಿ, ಮತ್ತು ಬೆಳಗ್ಗೆ ಹೊತ್ತೇನು ಪೋಹ ಅಂದರೆ ಅವಲಕ್ಕಿ ಉಪ್ಪಿಟ್ಟು, ಮತ್ತು ಉಪ್ಪಿಟ್ಟು ನಾರ್ಮಲ್ದು, ಪೂರಿ ಮಾಡೋದಾಗಿರ್ಬೋದು. ಸೊ ಎಲ್ಲನೂ ತಿಂತೀವಿ, ಯಾವುದೋ ಡಯಟ್ ಮಾಡ್ಕೊಂಡು ಯಾರೂ ಕೂತಿರಲ್ಲ. ಯಾಕೆಂದರೆ ನಮ್ಮ ಆಸೆನೇ ನಾವು ಏನೋ ಒಂದು ಡಯಟ್ ಮಾಡಬೇಕು, ಸಣ್ಣ ಆಗಬೇಕು ಅಂತ ನಮಗೆ ಆಸೆನ ಬಚ್ಚಿಟ್ಕೊಂಡು ಮಾಡೋ ಅಂತ ಅವಶ್ಯಕತೆನೇ ಇಲ್ಲ. ಸೊ ಅದನ್ನೇ ಹೇಳ್ತಿರೋದು, ಹೆಲ್ದಿ ವೇಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವೇನು ಮಾಡಿ ಅಂದರೆ, ಇಷ್ಟು ಅಗ್ಲ ತಟ್ಟೆನಲ್ಲಿ ತಿನ್ನೋದನ್ನು ಬಿಟ್ಬಿಟ್ಟು ಈ ಥರ ಒಂದು ಬಟ್ಲಲ್ಲಿ ಹಾಕ್ಕೊಳ್ಳಿ. ನಾ ಹೇಳೋದು ಕೇಳಿ. ಸೊ ಈ ಥರ ಒಂದು ಬಟ್ಲಲ್ಲಿ ಹಾಕ್ಕೊಳ್ಳಿ, ಇಲ್ಲ ಈ ಥರದ್ದೊಂದು ತಟ್ಟೆಲಿ ಹಾಕ್ಕೊಳ್ಳಿ. ನಾನು ಹಂಗೆ ಮಾಡೋದು, ನಾನು ಯಾವಾಗಲೂ ಜಾಸ್ತಿ ಈ ಥರದ್ದು ತೊಗೊತಿರ್ತೀನಿ. ಒಂದೊಂದ್ಸಲ ಈ ಥರ ಬಟ್ಲಲ್ಲೂ ತೊಗೋತೀನಿ. ಪೋಹ ಅದೆಲ್ಲ ತಿನ್ಬೇಕಾರೆ, ಈಗ ಉಪ್ಪಿಟ್ಟು, ನಾರ್ಮಲ್ ಉಪ್ಪಿಟ್ಟು ತಿನ್ಬೇಕಾದ್ರೂ ಈ ಥರ. ಸೊ ಆಯಿತಾ, ನೀವು ಎಷ್ಟು ತಿಂತಾ ಇದ್ರೋ ಕ್ವಾಂಟಿಟಿನಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಬನ್ನಿ. ಅಂದರೆ ತುಂಬ ಜಾಸ್ತಿ, ಇವಾಗ ಒಂದು 4 ಚಪಾತಿನೋ 2 ಚಪಾತಿನೋ ತಿನ್ನೋ ಜಾಗದಲ್ಲಿ 1 ಚಪಾತಿ ತಿನ್ನಿ. ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ, 1 ತಿಂಗಳು ಒಂದು ಸ್ವಲ್ಪ ನಿಮ್ಮದು ವೆಯ್ಟ್ ಕಡಿಮೆ ಆಗೋವರೆಗೂ, ತೂಕ ಕಡಿಮೆ ಆಗೋವರೆಗೂ, ಅದು ಕಡಿಮೆ ಆದಮೇಲೆ ನಾರ್ಮಲ್ ನಾನು ಇವಾಗ ಏನೇನು ತೋರಿಸ್ತೀನೋ ಅದನ್ನು ಮಾಡಿಕೊಂಡ್ರು ನಿಮ್ಮದು ವೆಯ್ಟ್ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಸೊ ಆ ಥರ ಮಾಡಿ ಆಯಿತಾ. ಸೊ ಸೆಕೆಂಡ್ನೇ ಟಿಪ್ ಏನು ಅಂದರೆ, ನೀವು ದೊಡ್ಡದು ತಗೊಂಡು ಅದಕ್ಕೆಲ್ಲ ತುಂಬಿಸ್ಕೊಂಡು ತಿನ್ನೋ ಅವಶ್ಯಕತೆನೇ ಇಲ್ಲ. ಸ್ಮಾಲ್ ಇದರಲ್ಲೂ ನಿಮ್ಮದು ಇದನ್ನು ತೀರಿಸ್ಕೋಬೋದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ಒಬ್ಬ ಐಸ್ ಕ್ರೀಮ್ ನೋಡ್ತಾನೆ ಅಂದ್ಕೊಳ್ಳಿ. ಸೊ ಐಸ್ ಕ್ರೀಮ್ನ ನೋಡಿದಾಗ ಆಸೆ ಆಗ್ತಾ ಇರುತ್ತೆ, ಕೋನ್ ಐಸ್ ಕ್ರೀಮ್ ಅಂದ್ಕೊಳ್ಳಿ, ಕೋನ್ ಐಸೋ ಕಪ್ ಐಸೋ ಯಾವುದೋ ಒಂದು. ಸೊ ಅದನ್ನ ನೋಡಿದಾಗ ವಾವ್ ಎಷ್ಟು ಚೆನ್ನಾಗಿದೆ, ನಾವು ತಿನ್ನೋಕ್ಕಾಗಲ್ವಲ್ಲ, ಡಯಟ್ ಮಾಡ್ತಾ ಇದ್ದೀವಿ ಆ ಥರ ಅನ್ಕೋತೀವಲ್ವಾ. ಈವನ್ ಇವಾಗ ಯಾರ ಪ್ರೆಗ್ನೆಂಟ್ ಆಗಿರ್ತಾರೆ ನೋಡಿ ವಿಮೆನ್, ಅವ್ರಿಗೆಲ್ಲ ತುಂಬ ಆಸೆ ಇರುತ್ತೆ, ಅಂದರೆ ಗರ್ಭ ಧರಿಸಿರ್ತಾರಲ್ಲ ಹೆಂಗಸ್ರುಗಳು. ಸೊ ಅವ್ರಿಗೆಲ್ಲ ಆಸೆ ಇರುತ್ತೆ, ಅದು ತಿನ್ಬೇಕು, ಇದು ತಿನ್ಬೇಕು, ಅದು ತಿನ್ಬೇಕು. ಕೆಲವೆಲ್ಲ ತಿನ್ನೋದಕ್ಕೆ ಅವ್ರಿಗೆ ಆಸೆ ಆಗ್ತಿರುತ್ತೆ, ಬಟ್ ತಿನ್ನೋಕೆ ಆಗ್ತಾ ಇರಲ್ಲ, ಆ ಥರ ಅಲ್ವಾ. ಸೊ ಅಂಥ ಟೈಮಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಜಸ್ಟ್ ಅಷ್ಟೊಂದು ತಿನ್ನಬೇಕು ಅಂತ ಏನಿಲ್ಲ ಅಲ್ವಾ, ಜಸ್ಟ್ ಒಂದು ಸ್ಪೂನ್ ತಿನ್ನಿ, ನಿಮ್ಮ ಒಂದು ಆಸೆನ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿ. ಅದನ್ನು ನಾನು ಹೇಳ್ತಿರೋದು. ಈಗ ಅಷ್ಟು ದೊಡ್ಡ ಐಸ್ ಕ್ರೀಮ್ನ ಜಸ್ಟ್ ಒಂದು ಸ್ಪೂನ್ ತೊಗೊಂಡು ನೀವು ಅದನ್ನು ಟೇಸ್ಟ್ ಮಾಡಿ, ಅಷ್ಟೇ ನೀವು ಸ್ಯಾಟಿಸ್ಫೈಡ್ ಆಗ್ತೀರಾ, ಖುಷಿ ಆಗಿಬಿಡ್ತೀರಾ. ನೀವು ತುಂಬ ಮನಸ್ಸಿನಲ್ಲಿ ಉತ್ಸಾಹ ಬಂದುಬಿಡುತ್ತೆ. ವಾವ್, ನಾನು ಏನು ಅಂದ್ಕೊಂಡು ತಿಂದೆ, ಅಟ್ಲೀಸ್ಟ್ ಡಯಟ್ ಮಾಡ್ತಾಯಿದ್ರು, ಏನೋ ಒಂದು ತಿನ್ನಬೇಕು ಅನ್ನಿಸ್ತು, ತಿಂದೆ ಅಂತ. ಸೊ ಹ್ಯಾಪಿನೆಸ್ ಅನ್ನೋದೇನು ಗೊತ್ತಾ ಫ್ರೆಂಡ್ಸ್, ಸಣ್ಣ ಸಣ್ಣ ವಿಷಯದಲ್ಲಿ ನೀವು ಹುಡುಕ್ಬೇಕಾಗತ್ತೆ. ಸೊ ಏನು ಗೊತ್ತಾ, ಯಾವಾಗ ನೀವು ಖುಷಿಯಾಗಿರ್ತೀರೋ, ತುಂಬ ಸಣ್ಣ ಸಣ್ಣ ವಿಷಯದಲ್ಲಿ ಖುಷಿ ಪಡ್ತೀರೋ, ಅದಕ್ಕಿಂತ ಒಳ್ಳೆಯದು ಇನ್ಯಾವುದೂ ಇಲ್ಲ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ತಟ್ಟೆನಲ್ಲಿ ಆ ಥರ ಮಾಡ್ಕೊಳ್ಳಿ, ಸ್ಮಾಲ್ ಇದ್ರಲ್ಲಿ ತೊಗೊಳ್ಳಿ, ಇಲ್ಲ ಅದೇ ತಟ್ಟೆ ತೋರಿಸೋದಲ್ಲ ಆ ಥರದ್ರಲ್ಲಿ ತೊಗೊಂಡು ಆದಷ್ಟು ಒಂದು ಸ್ವಲ್ಪ ನೀವು ತಿಂದಂಗೂ ಇರುತ್ತೆ. ಅವಾಗ ನೀವೇನೋ ಡಯಟ್ ಮಾಡ್ತಿದ್ದೀನಪ್ಪ ಅಂತ ಹೇಳಂಗೆ ಇರಲ್ಲ ಅಲ್ವಾ. ಸೊ ಅದು 2ನೇ ಟಿಪ್ ಆಗಿತ್ತು. ಬನ್ನಿ 3ನೇದು ಹೇಳ್ತೀನಿ. ಸೊ ಆಯಿತಾ, ಇವಾಗ ತಿಂಡಿನೂ ತಿಂದ್ರಿ ಬೆಳಗ್ಗೆದು. ಸೊ ಮಾರ್ನಿಂಗ್ ಡ್ರಿಂಕ್ದು ನಂದು ವ್ಲಾಗ್ಸಲ್ಲಿ ಮಾಡಿದ್ದೀನಿ. ತುಂಬ ಹೇಳೋಕ್ಕೋದ್ರೆ ಟೈಮ್ ಹಿಡಿಯುತ್ತೆ. ಅದಕ್ಕೇ ನಾನು ವ್ಲಾಗ್ಸಲ್ಲಿ ನಾನು ಬೆಳಗ್ಗೆ ಹೊತ್ತು ಏನು ಕುಡಿತೀನಿ, ಎಂಟಿ ಸ್ಟಮಕ್ಕಲ್ಲಿ ವೆಯ್ಟ್ ರೆಡ್ಯೂಸ್ ಆಗೋದಕ್ಕೆ, ಅಂದರೆ ವೆಯ್ಟ್ ಲಾಸ್ ಆಗೋದಕ್ಕೆ ಒಂದು 2-3 ವೀಡಿಯೋಸ್ ಮಾಡಿದ್ದೀನಿ. ಅದನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ನೋಡ್ಕೊಂಡು ಆಮೇಲೆ ಇದನ್ನು ನೋಡಿ, ಇಲ್ಲ ಇದನ್ನು ಫಸ್ಟ್ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಅದನ್ನು ಟ್ರೈ ಮಾಡಿ, ಏನೇನು ಕುಡಿಬೋದು ಅಂತ ನಿಮ್ಗೆ ಹೇಳಿದ್ದೀನಿ ಅದರಲ್ಲಿ, ಆಯಿತಾ.
ಸೊ ಆ ಮಾರ್ನಿಂಗ್ ಡ್ರಿಂಕ್ ಕುಡಿತೀರಾ, ಅದಾದ್ಮೇಲೆ ಫಸ್ಟ್ ನಾಭಿನಲ್ಲಿ ಅದು ಹಾಕೊಂಡು ಎಣ್ಣೆನ ಮಸಾಜ್ ಮಾಡ್ತೀರಾ, ಅದಾದ್ಮೇಲೆ ಮಾರ್ನಿಂಗ್ ಡ್ರಿಂಕ್ ನಾನೇನು ತೋರಿಸಿದ್ನೋ ಅದನ್ನು ಕುಡಿತೀರಾ, ಅದಾದ್ಮೇಲೆ ತಿಂಡಿ ಬ್ರೇಕ್ಫಾಸ್ಟ್ 8 ಗಂಟೆ 8:30 ಒಳಗೆ ಮುಗಿಸಿರ್ಬೇಕು ನೀವು, ಆಮೇಲೆ ಏನೂ ತೊಗೋಬಾರ್ದು. ಸೊ ಅದಾದ್ಮೇಲೆ ಬನ್ನಿ, ಏನು ಅಂದರೆ 10 ಗಂಟೆಗೆ ನಾನು ನಿಮ್ಗೊಂದು ಹೇಳಿದ್ದೆ, ನೆನಪಿದ್ಯಾ? ನಂದೊಂದು ವೆಯ್ಟ್ ಲಾಸ್ ಅಂತ ಒಂದು ಸ್ಯಾರಿ ಉಟ್ಕೊಂಡು ಒಂದು ಗಂಟೆ ಹಾಕೊಂಡು ಒಂದು ವಿಡಿಯೋದಲ್ಲಿ ಚೆಕ್ ಮಾಡಿ, ಅದರಲ್ಲಿ ನಾನು ವೆಯ್ಟ್ ಲಾಸ್ದು ಏನೋ ಒಂದು ತೋರಿಸಿದ್ದೀನಲ್ಲ. ಸೊ ಅದರಲ್ಲಿ ಹೇಗೆ ನಾವು ಸಣ್ಣ ಆಗ್ಬೋದು ಅಂತ ನಾನು, ಅಂದರೆ ಬೆಲ್ಲಿ ಫ್ಯಾಟ್, ಹೊಟ್ಟೆ ಹತ್ರ ಇರೋ ಬೊಜ್ಜೆಲ್ಲ ಕರಗಿಸುತ್ತೆ, ಪ್ಲಸ್ ನಿಮಗೆ ಇಂಚ್ ಲಾಸ್, ಅಂದರೆ ನಾನು ಹೇಳಿದ್ನಲ್ಲ ಎಕ್ಸೆಲಿಂದ ಎಮ್ ಸೈಜ್ವರೆಗೂ ಬರ್ತೀರಾ, ಪ್ಲಸ್ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಆಯಿತಾ, ಫ್ಯಾಟ್ ಎಲ್ಲ ಬರ್ನ್ ಆಗುತ್ತೆ. ಸೊ ಅದು ಬೆಸ್ಟ್ ರೆಮಿಡಿ. ಒಂಥರ ಇದೇನು ಗೊತ್ತಾ ಫ್ರೆಂಡ್ಸ್, ಇದು ನಮ್ಮ ಒಂದು ಬಾಡಿನಲ್ಲಿ ಅಗ್ನಿ ತತ್ವ ಜಾಸ್ತಿ ಆದಾಗಲೇ ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ತುಂಬ ಮಾರ್ಕ್ಸ್ ಆಗಿರ್ಬೋದು, ಅದೆಲ್ಲ ಪಿತ್ತ ಜಾಸ್ತಿ ಆದಾಗಲೇ ಆ ಪ್ರಾಬ್ಲಮ್, ಆ ಇಶ್ಯೂಸ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂದರೆ, ಆ ಒಂದು ಇದನ್ನು ಶುದ್ಧೀಕರಣ ಮಾಡೋದು ಅಂದ್ಕೊಳ್ಳಿ, ಹೊಟ್ಟೆನ ಕ್ಲೀನ್ ಮಾಡೋಕ್ಕತ್ತೆ. ಹೆಂಗೆ ಅಂದರೆ ಈ ಥರ ಒಂದು ರೆಮಿಡಿ ನಾನು ಅದು ತೋರಿಸಿದ್ನಲ್ಲ, ಕೊಬ್ಬರಿ ಜೊತೆಗೆ ಜೀರಿಗೆ, ಅದೆಲ್ಲ ಒಂದು ಯಾವುದೋ ಒಂದು ಮೆಥಡಲ್ಲಿ ಮಾಡಬೇಕು ಅಂತ. ಯಾಕೆಂದರೆ ಅದ್ರಲ್ಲಿ ಮಾಡಿದಾಗ್ಲೇ ಅದರದ್ದು ಒಂದು ನ್ಯೂಟ್ರಿಷನ್ಸ್ ಹಾಗೆ ಲಾಕ್ ಆಗಿರುತ್ತೆ. ಸೊ ಅದನ್ನು ಬನಾನಾ ಮತ್ತು ಸಪೋಟದಲ್ಲಿ ಮಾತ್ರ ತಿನ್ನಬೇಕು ಅಂದಿದ್ನಲ್ವ. ಸೊ ಬನ್ನಿ, ಇವಾಗ 10 ಗಂಟೆ ಟೈಮ್ ಆಯ್ತಲ್ವಾ, ಅಂದರೆ ತಿಂಡಿ ತಿಂದಿದ್ದೀವಿ ಆಲ್ರೆಡಿ. ಸೊ ಬನ್ನಿ, ತಿಂಡಿ ತಿಂದಾದ್ಮೇಲೆ ಏನು ಮಾಡಬೇಕಂದ್ರೆ ಇದನ್ನೇ 10 ಗಂಟೆಗೆ ಇದನ್ನು ನಿಧಾನಕ್ಕೆ ತಿನ್ಬೇಕು. ಯಾವುದನ್ನೇ ತಿಂದ್ರೂ ಒಂದು ಸ್ವಲ್ಪ ಟೈಮ್ ಕೊಟ್ಟು ಒಂದು 10 ನಿಮಿಷ ಥರ ತಿನ್ನಿ. ಸೊ ಆ ಥರ ಆಯಿತಾ, ಇದನ್ನು ತಿಂದ್ರಿ. ಸೊ 10 ಗಂಟೆಗೆ ಇದಾಗೋಯ್ತು, 10ರಿಂದ 10:30 ಅಂದ್ಕೊಳ್ಳಿ, 10:30ಗೆ ಇದನ್ನು ತೊಗೊಂಡ್ರಿ. ಸೊ ಆಮೇಲೆ ಏನು ಮಾಡ್ತೀರಾ ಅಂದರೆ 11 o'clockಗೆ 11 ಗಂಟೆಗೆ ಗ್ರೀನ್ ಟೀ ಕುಡೀರಿ. ಸೊ ನಂದು ಅದೇ ಹ್ಯಾಬಿಟ್ಟು. ಸೊ ನೋಡಿ, ನಾನು ಗ್ರೀನ್ ಟೀನ ತೊಗೊಂಡು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನಿನ್ನೆ ನಮ್ಮದು ವಿಮೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ನಮ್ಮದು ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಇದು ಮಾಡ್ತೀವಲ್ವಾ, ಸೊ ಅಲ್ಲಿ ನಮಗೆಲ್ಲರಿಗೂ ಇದು ಗಿಫ್ಟ್ ಕೊಟ್ಟರು. ಸೊ ಇದು ಬಿಸಿ ಹಾಗೇ ಇರುತ್ತೆ. ಸೊ ಆ ಥರ ಸೊ ಇದರಲ್ಲಿ ಹಾಕ್ಕೊಂಡಿದ್ದೆ, ಯಾಕಂದರೆ ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಒಂದು ಸ್ವಲ್ಪ ಬಿಸಿ ಆಗಿರಲಿ. ಬಿಸಿ ಅಂದರೆ ತುಂಬ ಕುದಿಯೋ ಬಿಸಿ ಯಾವತ್ತೂ ಕುಡಿಬಾರ್ದು, ನಾನು ಬ್ಲಾಗ್ಸಲ್ಲೂ ಮಾಡಿದ್ದೀನಲ್ಲ, ಬೆಚ್ಚಗಿರಬೇಕು ಆಯಿತಾ. ತುಂಬ ಕುದಿಯೋದು ನೀವು ತೊಗೊಂಡಾಗ ಅದು ತುಂಬ ಗ್ಯಾಸ್ಟ್ರಿಕ್ ಥರ ಆಗಿ ಬ್ಲೋಟಿಂಗ್ ಆಗೋದಿರ್ಬೋದು, ಅದೆಲ್ಲ ಅದಕ್ಕೆ ಬರೋದು. ಸೊ ಬೆಚ್ಚಗಿರೋದನ್ನು ಕುಡಿತಾ ಇದ್ದೀನಿ. ಗ್ರೀನ್ ಟೀ ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ, ಕ್ಲಿಯರ್ ಸ್ಕಿನ್ ಬರುತ್ತೆ, ಪ್ಲಸ್ ನೀವು ಸಣ್ಣ ಆಗ್ತೀರಾ, ಹೊಟ್ಟೆ ಫ್ಯಾಟ್ ಎಲ್ಲ ಕರಗ್ತಾ ಬರುತ್ತೆ. ಕರೆಕ್ಟಾಗಿರೋ ಮೆಥಡಲ್ಲಿ ಮಾಡಿ, ಅದನ್ನೇ ಹೇಳ್ತಿರೋದು ಆಯಿತಾ. ನಾನು ಪ್ರಾಪರಾಗಿ ಹೇಳ್ಕೊಡ್ತಾ ಇದ್ದೀನಿ, ಒಂದು ದಿನದಲ್ಲಿ ನಾನು ಯಾವ್ಯಾವ ಥರ ಮಾಡ್ಕೊಳ್ತೀನಿ ಸಣ್ಣ ಆಗೋದಕ್ಕೆ, ಅದನ್ನ ಹೇಳ್ಕೊಡ್ತಾ ಇರೋದು ಅಷ್ಟೇ ಆಯಿತಾ. ಸೊ ಗ್ರೀನ್ ಟೀ ಕುಡಿದ್ರಿ. ತೀರಾ ನಿಮಗೆ ಗ್ರೀನ್ ಟೀ ಅಭ್ಯಾಸ ಇಲ್ದಿರೋರು ಕಾಫಿದು ಡಿಕಾಕ್ಷನ್ ಬರುತ್ತೆ ನೋಡಿ, ಕಾಫಿ ಡಿಕಾಕ್ಷನ್, ಬ್ಲ್ಯಾಕ್ ಕಾಫಿ ಅಂತಾರೆ ನೋಡಿ, ಅದನ್ನು ತೊಗೊಳ್ಳಿ. ಅದು ವೆಯ್ಟ್ ರೆಡ್ಯೂಸ್ ಆಗೋದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಡ್ಯಾಡಿ ಅದೇ ಮಾಡ್ತಾರೆ. ನಮ್ಮಪ್ಪ ತುಂಬ ಸಣ್ಣ ಆಗಿಬಿಟ್ಟಿದ್ದಾರೆ ಇವಾಗ, ಆಲ್ಮೋಸ್ಟ್ ಒಂದು 5ರಿಂದ 8 kg ಅಷ್ಟು ಕಡಿಮೆ ಆಗಿದೆ, ತೂಕ ಕಡಿಮೆ ಆಗಿಬಿಟ್ಟಿದೆ ಅವ್ರದ್ದು ಆ ಥರ. ಸೊ ಬ್ಲ್ಯಾಕ್ ಕಾಫಿ ತೊಗೋತಾ ಇದ್ದಾರೆ ಆಯಿತಾ. ಮಧ್ಯದಲ್ಲಿ ಏನು ಗೊತ್ತಾ, ನೀವು ಕಾಫಿ ಟೀಗೆ ಸಕ್ಕರೆ ಹಾಕೊಂಡು ಕುಡಿದಾಗೆ, ಸಕ್ಕರೆನೇ ಕಲ್ಪ್ರೇಟ್ ಫ್ರೆಂಡ್ಸ್. ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿದ್ರೆ ಆರಾಮಾಗಿ ನೀವು ಇದನ್ನು ಬ್ಯಾಲೆನ್ಸ್ ಮಾಡ್ಕೊತಾ ಬರ್ಬೋದು. ತೀರಾ ಕೆಲವ್ರಿಗೆ ಅಭ್ಯಾಸನೇ ಇರಲ್ಲ ಅಂದ್ಕೊಳ್ಳಿ, ಒಂಚೂರು ಬೆಲ್ಲ ಹಾಕ್ಕೊಳ್ಳಿ, ಬೆಲ್ಲ ಹಾಕ್ಕೊಂಡು ಕಾಫಿ ಡಿಕಾಕ್ಷನ್ಗೆ ಕುಡಿಬೋದು ಆಯಿತಾ. ಸೊ ಅದನ್ನು ಮಾಡಿದ್ರಾ, ಬನ್ನಿ. ಸೊ ಆಯಿತಾ, ಇವಾಗ ನೀವು 11 ಗಂಟೆಗೆ ಗ್ರೀನ್ ಟೀನೋ ಇಲ್ಲ ಅದೇ ಹೇಳೋದ್ನಲ್ಲ ಬ್ಲ್ಯಾಕ್ ಕಾಫಿ ಆ ಥರ ತೊಗೊಂಡ್ರಿ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 12 ಗಂಟೆ 12 o'clock ನಾನೆಲ್ಲ ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್. ಸೊ ನೋಡಿ ಫ್ರೆಂಡ್ಸ್, 12 ಗಂಟೆಗೆ ನಾವು ಏನು ಮಾಡಬೇಕು ಅಂದರೆ ಡಿಟಾಕ್ಸ್ ವಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಆಯಿತಾ. ಸೊ ಡಿಟಾಕ್ಸ್ ವಾಟರ್ನ ನೀವು ಕುಡಿಬೇಕಾಗುತ್ತೆ. ಸೊ ನಿಮಗೆ ಇದರಲ್ಲಿ ಏನು ನಾನು ಹಾಕಿದ್ದೀನಿ ಅಂದರೆ ಇದು ಯಾವುದು ಇಲ್ಲಿ ನೋಡಿ, ಸೌತೆಕಾಯಿ ಹಾಕಿದ್ದೀನಿ, ಮತ್ತು ಚಿಯಾ ಸೀಡ್ಸ್ ಹಾಕಿದ್ದೀನಿ, ಸೌತೆಕಾಯಿ ಹಾಕಿದ್ದೀನಿ, ಮತ್ತು ಇದು ಲೆಮನ್ ಹಾಕಿದ್ದೀನಿ, ಶುಂಠಿ ಹಾಕಿದ್ದೀನಿ. ಶುಂಠಿ ಹಾಕಿ ಅಂದರೆ ಜೀರ್ಣ ಚೆನ್ನಾಗಾಗೋಕ್ಕೆ. ಯಾಕೆಂದರೆ ನಮಗೆ ವೇಟ್ ರೆಡ್ಯೂಸ್ ಮಾಡಬೇಕು ಅಂದರೆ ಮತ್ತು ಸ್ಕಿನ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂದರೆ ಡಿಟಾಕ್ಸ್ ವಾಟರಿಂದನೇ ಅದು ಸಾಧ್ಯ. ನಿಮಗೆ ವೇಟ್ ಕಡಿಮೆನೂ ಆಗುತ್ತೆ, ಪ್ಲಸ್ ನಿಮ್ಮ ಸ್ಕಿನ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ, ಏನೋ ಒಂಥರ ಗ್ಲೋ ಬರ್ತಾ ಇರುತ್ತೆ. ತುಂಬ ಜನ ಕೇಳ್ತಾ ಇರ್ತೀರಲ್ಲ, ಸೊ ಲಕ್ಷ್ಮಿ ನೀವು ಕೇಳ್ತಾ ಇದ್ರಲ್ಲ, ಅಲ್ಲಿ ಗ್ಲೋ ಬರೋಂಗೆ ಏನು ಮಾಡಬೇಕು ಅಂದರೆ ಈ ಥರನೇ ಮಾಡ್ಕೊಳ್ಳಿ. ಯಾಕೆಂದರೆ ಗ್ಲೋ ನಮಗೆ ಅದೇನು ಗೊತ್ತಾ, ಆಟೋಮೆಟಿಕ್ಕಾಗಿ ಯಾವುದು ಬರೋಲ್ಲ. ಸೊ ನಾವು ಯಾವುದನ್ನ ಇಂಟೇಕ್ ಮಾಡ್ತೀವೋ ಒಂದು ನಾವು ತುಂಬ ಖುಷಿಯಾಗಿರ್ಬೇಕು, ಹ್ಯಾಪಿನೆಸ್ ಇದ್ದಾಗ ತುಂಬಾ ಗ್ಲೋ ಬರುತ್ತೆ. ಒಳಗಿಂದ ಖುಷಿ ಇದ್ದಾಗ ಒಳಗಿಂದ ಖುಷಿ ಇರಬೇಕು ಆಯಿತಾ. ಸೊ ಆವಾಗ ಹ್ಯಾಪಿನೆಸ್ ಇದ್ದಾಗ ಮುಖದಲ್ಲಿ ಗ್ಲೋ ಬಂದೇ ಬರುತ್ತೆ. ಇಲ್ಲಾಂದರೆ ಈ ಥರ ಇದು ಮಾಡ್ಕೊಳ್ಳಿ ಡಿಟಾಕ್ಸ್ ವಾಟರು ಆಯಿತಾ.
ಸೊ ಅದರಲ್ಲಿ ನಾನು ಆಮೇಲೆ ಲಾಸ್ಟಲ್ಲೆಲ್ಲ ಹಿಟ್ಟು ತೋರಿಸ್ತೀನಿ. ಸೊ ನಾನು ಏನೇನು ಹಾಕಿದ್ದೀನಿ ಅಂದರೆ ಸೌತೆಕಾಯಿ ಹಾಕಿದ್ದೀನಿ, ಚಿಯಾ ಸೀಡ್ಸ್ ಹಾಕಿದ್ದೀನಿ, ಲೆಮನ್ ಹಾಕಿದ್ದೀನಿ, ಮತ್ತು ಶುಂಠಿದು ಪೀಸ್ಗಳು ಹಾಕಿದ್ದೀನಿ, ಮತ್ತು ಇದು ನೀವು ಬೇಕಿದ್ರೆ ಪುದೀನಾನು ಆ್ಯಡ್ ಮಾಡ್ಬೋದು. ಪುದೀನ ಇರಲಿಲ್ಲ ಇವತ್ತು ನನ್ನ ಹತ್ರ, ಸೊ ಅದಕ್ಕೆ ಇಷ್ಟು ಮಾಡಿದ್ದೀನಿ. ಇಲ್ಲಾಂದರೆ ಡೈಲಿ ಕಂಪಲ್ಸರಿಯಾಗಿ ನಾನು ಪುದೀನಾನು ಆ್ಯಡ್ ಮಾಡ್ತೀನಿ. ಸೊ ಟೋಟಲ್ ಒಂದು 5 ಇಂಗ್ರೀಡಿಯೆಂಟ್ಸ್ ಅದರಲ್ಲಿರುತ್ತೆ. ಸೊ ಆಯಿತಾ, ಲೆಮೆನ್ನು ತುಂಬ ಇಂಪಾರ್ಟೆಂಟು, ಮತ್ತು ಶುಂಠಿನೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೌತೆಕಾಯಿ ನಮ್ಮದು ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ಪ್ಲಸ್ ನಮ್ಮದು ಹೊಟ್ಟೆಲಿರುವ ಟಾಕ್ಸಿನ್ ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ಲಿವರಲ್ಲಿ ಟಾಕ್ಸಿನ್ ಸೇರ್ಕೊಂಡಾಗಲೇ ನಮ್ಮದು ಸ್ಕಿನ್ನಲ್ಲಿ ಪಿಗ್ಮೆಂಟೇಷನು, ಡಾರ್ಕ್ ಸ್ಪಾಟ್ಸ್ ಬರೋದಿರ್ಬೋದು, ಪಿಂಪಲ್ಸ್ ಆಗೋದಿರ್ಬೋದು, ಅದೆಲ್ಲ ಆಗೋದು. ಸೊ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಈವನ್ ನಿಮ್ಮದು ಫ್ಲ್ಯಾಟ್ ಟಮ್ಮಿ ಕೂಡ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಯಿತಾ, ಅದನ್ನು ಎಷ್ಟು ಗಂಟೆಗೆ ತೊಗೋಬೇಕು ಅಂದರೆ 12 ಗಂಟೆಗೆ ಇದನ್ನು ತೊಗೋಬೇಕು. ಒಂದು ಗ್ಲಾಸು ನಾನು ತೋರಿಸ್ತೀನಿ ನೋಡಿ ಹೆಂಗೆ ಹಾಕೊಳ್ಳೋದು. ಸೊ ಅದರಲ್ಲಿ ಏನು ಮಾಡಬೇಕು ಅಂದರೆ ಆ ನಿಂಬೆಹಣ್ಣು ಇದು ಎಲ್ಲ ಅದರಲ್ಲೇ ಇರಬೇಕು. ಓನ್ಲಿ ನಿಮಗೆ ಇದು ಮಾತ್ರ ಕಾಣಿಸ್ತಾ ಇರಬೇಕು. ಏನು ಹೇಳಿ, ಈ ಒಂದು ಚಿಯಾ ಸೀಡ್ಸ್ದು ಇದು ಮಾತ್ರ ಕಾಣಿಸ್ತಾ ಇರಬೇಕು. ಸೊ ಅದನ್ನು ನೀವು ಕುಡಿಬೇಕಾಗುತ್ತೆ. ಸೊ ನೋಡಿ, ಚಿಯಾ ಸೀಡ್ಸು ಮತ್ತು ಇದು ಕಸ್ತೂರಿ ತುಳಸಿ ಬೀಜನ ಏನೋ ಬರುತ್ತಲ್ಲ, ಸೊ ಅದನ್ನು ಹಾಕಿದ್ದೀನಿ. ಸೊ ಅದು ತುಂಬ ತಂಪು ಮಾಡುತ್ತೆ. ನಮ್ಮದು ಏನೊಂದು ಅಗ್ನಿ ಪಿತ್ತ ದೋಷದಿಂದ ಇದೆಲ್ಲ ಸಫರ್ ಆಗೋದಲ್ವಾ, ಸೊ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಫ್ರೆಂಡ್ಸ್, ಅಷ್ಟೇ. ಆಯಿತಾ, ಸೊ ನನಗೆ ಹೇಳ್ಕೊಡ್ತಾ ಇರೋದು. ಸೊ ಅದಾಯ್ತಾ, ಬನ್ನಿ ಇವಾಗ ನೆಕ್ಸ್ಟ್ ಇರೋದು ಮಜಾ ಏನು ಅಂದರೆ 1 ಗಂಟೆ 12 ಗಂಟೆಗೆ ಡಿಟಾಕ್ಸ್ ವಾಟರ್ ಕುಡಿದ್ರಿ ಅಂದ್ಕೊಳ್ಳಿ. ಅದು ಏನು ಗೊತ್ತಾ, ತಿಂಡಿ ಒಂದೇ ತಿಂದಿರಬೇಕು. ಅದಾದಮೇಲೆ ಬೇರೆ ಯಾವುದೂ ಹೆವಿದು ತೊಗೊಳಕ್ಕೆ ಹೋಗಬಾರ್ದು ನನ್ನ ಪ್ರಕಾರ. ಸೊ ಅದಾದಮೇಲೆ ಬನ್ನಿ 1 ಗಂಟೆಗೆ ಏನು ಮಾಡಬೇಕು ಅಂತಲೂ ಹೇಳ್ತೀನಿ. ಸೊ 1 ಗಂಟೆಗೆ ನೋಡಿ ಸಲಾಡ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ನಾನು ದಪ್ಪ ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ತರಿಸಿರಲಿಲ್ಲ ನಾನು, ಸೊ ಅದಕ್ಕೆ ಸೌತೆಕಾಯಿ ಮತ್ತು ಕ್ಯಾರೆಟನ್ನು ಇಟ್ಕೊಂಡಿದ್ದೀನಿ. ನೀವು ಯೂಸ್ ಮಾಡುವಾಗ ಒಂದೊಂದು ದಿನ ನಿಮ್ಮ ಮನೆಯಲ್ಲಿ ಇಲ್ಲ ಅಂದಾಗೂ ಇದೆರಡೇ ತೊಗೋಬೋದು. ಇದು ಎಲ್ಲರ ಮನೇಲೂ ಕಾಮನ್ ಆಗಿ ಸಿಗುತ್ತಲ್ವ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೌತೆಕಾಯಿ ಮತ್ತು ಕ್ಯಾರೆಟು ಊಟ ಮಾಡೋದಕ್ಕಿಂತ ಮುಂಚೆ ನಾನು ಹೇಳ್ಕೊಡ್ತಾ ಇರೋದು. ಊಟ ಮಾಡೋಕ್ಕಿಂತ ಮುಂಚೆ ಇದನ್ನು ತಿಂದಾಗ ಏನಾಗುತ್ತೆ ಅಂದರೆ, ಅದು ದಪ್ಪ ಮೆಣಸಿನ್ಕಾಯಿನೂ ತಿಂದಿರಬೇಕು. ಆಯಿತಾ, ಒಂದು ಅರ್ಧ ಗಂಟೆ ಬ್ರೇಕಲ್ಲಿ ನಾನು ಹೇಳ್ತಿರೋದು. ನಾನು ಮಾಡೋದು 1:30ಗೆ ಊಟ. ಸೊ 1 ಗಂಟೆಗೆ ಇದು ಸಲಾಡ್ನ ತಿಂದಿರಬೇಕಾಗುತ್ತೆ. ಸೊ ಸೌತೆಕಾಯಿ ಆಗಿರ್ಬೋದು, ಇದು ನಿಧಾನಕ್ಕೆ ತಿನ್ನಬೇಕು. ಅವಾಗ ಏನಾಗುತ್ತೆ ಅಂದರೆ ಹೊಟ್ಟೆ ಹಸುವನ್ನ ಕಡಿಮೆ ಮಾಡುತ್ತೆ ಇದು. ಆಯಿತಾ, ಹೊಟ್ಟೆ ಹಸುವನ್ನ ಕಡಿಮೆ ಮಾಡುತ್ತೆ. ತುಂಬ ಜಾಸ್ತಿ ತಿನ್ನೋ ಕ್ವಾಂಟಿಟಿನ ನಾವು ಕಡಿಮೆ ತಿಂದಿರ್ತೀವಿ. ಮತ್ತು ನಮ್ಗೆ ಬೇಕಾಗಿರೋ ಇದೂ ಇದರಲ್ಲಿ ಸಿಕ್ಕಿರುತ್ತೆ, ವೆಜಿಟೇಬಲ್ಸ್ ಅಲ್ವಾ. ಸೊ ಆ ಥರ ದಪ್ಪ ಮೆಣಸಿನ್ಕಾಯಿ ಏನು ಅಂದರೆ ನಿಮ್ಮ ಪಿಗ್ಮೆಂಟೇಷನ್ಗೆ ತುಂಬ ಒಳ್ಳೇದು. ನಾನು ಯಾವುದೋ ವ್ಲಾಗಲ್ಲೂ ಹೇಳಿದ್ದೀನಿ ನಿಮಗೆ, ಪಿಗ್ಮೆಂಟೇಷನ್ ನೀವು ಕಡಿಮೆ ಮಾಡ್ಕೋಬೇಕು ಅಂದರೆ ದಪ್ಪ ಮೆಣಸಿನ್ಕಾಯಿನ ಊಟಕ್ಕಿಂತ ಮುಂಚೆ ನೀವು ಅರ್ಧ ಗಂಟೆ ಮುಂಚೆ ತಿನ್ನಲೇಬೇಕು. ಸ್ವಲ್ಪ ಸಾಲ್ಟು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ತಿನ್ನಿ, ನಿಮ್ಗೆ ಹಂಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ. ಆಯಿತಾ, ನಾನು ಹಂಗೆ ತಿಂತೀನಿ, ನನಗೆಲ್ಲ ರೂಢಿಯಾಗಿ ಹೋಗಿದೆ. ಸೊ ನಿಮಗೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅಲ್ವಾ, ಏನೋ ಒಂಥರ. ಮಕ್ಕಳಿಗೆ ಇವಾಗ ತರಕಾರಿ ಕೊಟ್ಟರೆ ಎಲ್ಲ ಸೈಡಲ್ಲಿ ಇಡ್ತಾರೆ. ಸೊ ನಿಮಗೆ ಸಾಲ್ಟು ಮತ್ತು ಪೆಪ್ಪರ್ ಹಾಕ್ಕೊಂಡು ತಿನ್ಬೋದು, ಆ ಥರ. ಆಯಿತಾ, ಸೊ ಅದನ್ನು ತಿಂದರೆ ಮಧ್ಯಾಹ್ನ ಊಟದ್ದು ನೀವೇನು ನಾರ್ಮಲ್ ತಿಂತೀರೋ ಅಷ್ಟೇ ತಿನ್ನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಬೆಳಗ್ಗೆ ನೀವು ಚೆನ್ನಾಗಿ ತಿನ್ಬೋದು, ಮತ್ತು ಮಧ್ಯಾಹ್ನವೂ ಚೆನ್ನಾಗಿ ತಿನ್ಬೋದು. ಅಂದರೆ ನಾರ್ಮಲಾಗಿ ತಿನ್ಬೋದು. ಬೆಳಗ್ಗೆ ತಿನ್ನೋದಕ್ಕಿಂತ ಮಧ್ಯಾಹ್ನ ತಿನ್ನುವಾಗ ಕಮ್ಮಿ ಇರಬೇಕು ಕ್ವಾಂಟಿಟಿ, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಟು, ಏನು ನೀವು ಊಟ ಆಗಿರುತ್ತಲ್ವ, ನಾನು ಹೇಳಿದ್ನಲ್ಲ ನೀರೇ ಕುಡಿಬೇಕು ಅಂತಲೂ ಒಂದು ಬ್ಲಾಗ್ ಮಾಡಿದ್ದೀರಾ, ಅದನ್ನೆಲ್ಲ ಮಾಡಿಕೊಂಡೇ ಬನ್ನಿ. ಆವಾಗಲೇ ವೆಯ್ಟ್ ಕರೆಕ್ಟಾಗಿ ನೀವು ರಿಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಸಲಾಡ್ ಎಲ್ಲ ತಿಂದಾಯ್ತಾ. ಸೊ ಬನ್ನಿ ಇವಾಗ 4 ಗಂಟೆಗೆ ಏನು ಮಾಡಬೇಕು ಅಂದರೆ 4 o'clock ಅಗೇನ್ ನಮ್ಮದು ಬಂತು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮದು ಫ್ಯಾಟ್ ಬರ್ನ್ ಮಾಡೋಕ್ಕೆ. ಇದರಲ್ಲಿ ಏನೇನು ನಾವು ಆಯುರ್ವೇದಿಕ್ ಮೆಥಡಲ್ಲಿ ನಾನು ಹೇಳ್ಕೊಡ್ತಿರೋದು, ಇದೇನು ನಾನು ಹಾಕಿದ್ದೀನೋ ಸಖತ್ತು ವೆಯ್ಟ್ ಲಾಸ್ ಆಗುತ್ತೆ ಗೊತ್ತಾ. ಇದೆಲ್ಲ ಕರೆಕ್ಟಾಗಿ ಬರುತ್ತೆ, ಫುಲ್ ಸಣ್ಣ ಆಗಿಬಿಡುತ್ತೆ ನಿಮಗೆ ಫ್ರೆಂಡ್ಸ್. ಆಯಿತಾ, ನೋಡಿ ಇದು ಕೈ ಇದು ಪೋಷನ್ ಎಲ್ಲ ಕಡಿಮೆ ಆಗುತ್ತೆ. ಸೊ ನನಗೆ ಯಾರೋ ಕೇಳ್ತಾಯಿರೋ ಡಯಟ್ ಎಲ್ಲ ಮಾಡಿ ಕೈಯೆಲ್ಲ ಇದು ಜೋತ್ ಬಿದ್ದಂಗೆ ಆಗೋಗಿದೆ ಅಂತ. ಸೊ ಅದಕ್ಕೆ ಏನು ಗೊತ್ತಾ, ಸಿಂಪಲ್ಲಾಗಿ ಈ ಥರ ಎಕ್ಸಸೈಸ್ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಇದು ಈ ಥರ ಮಾಡಿದಾಗ ಏನು ಗೊತ್ತಾ, ಈವನ್ ನಿಮಗೆ ಬ್ರೆಸ್ಟ್ದು ಅಂದರೆ ಇದ್ರದ್ದು ಪೋಷನ್ ಏನಿರುತ್ತೆ, ಸೊ ಅದೂ ಎಕ್ಸಸೈಸ್ ಆದಂಗೆ ಅದು. ಆಯಿತಾ, ಆಮೇಲೆ ಈ ಥರ ಹಿಂಗೆ ಒಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗಿನ ಕಾಲದಲ್ಲಿ ಲೇಡೀಸ್ಗೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಆ ಥರ ಏನೇನೋ ಬರುತ್ತಲ್ವ, ಸೊ ಅದೆಲ್ಲ ಅವಾಯ್ಡ್ ಮಾಡುತ್ತೆ. ಯಾವಾಗ ನೀವು ಈ ಥರ ಹಿಂಗೆ ಹೊಡ್ಕೋತಿರೋ, ಇಲ್ಲಿ ಕಂಕ್ಳ ಹತ್ರ ಹೊಡ್ಕೋಬೇಕು ಫ್ರೆಂಡ್ಸ್. ಅದು ಮಾಡಿ ಮತ್ತು ಈ ಥರ ಮಾಡ್ತಾಯಿರಿ, ಆಯಿತಾ. ಸೊ ಇದೆಲ್ಲ ಎಷ್ಟು ಒಳ್ಳೊಳ್ಳೆ ಎಕ್ಸಸೈಸ್. ಯಾವಾಗ ನಾನು ಮಾಡ್ತೀನಿ ಬೇಕಾದ್ರೆ ಎಕ್ಸಸೈಸ್ ಅಂದರೆ ಈ ಥರ ಸಿಂಪಲ್ದು. ಲೇಡೀಸ್ ಮನೇಲೇ ಕೂತ್ಕೊಂಡು ಏನೋ ಒಂದು ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ, ಸುಮ್ಮನೆ ಟಿ ವಿ ನೋಡ್ಕೊತಾ ಕೂತಿರ್ತೀರ, ಆವಾಗಲೂ ಜಸ್ಟ್ ಹಿಂಗೆ ಮಾಡಿ ಮತ್ತು ಹಿಂಗೆ ಈ ಥರ ಹಿಂಗೆ ಹೊಡ್ಕೊಳ್ಳಿ, ಮತ್ತು ಈ ಕಡೆಯೂ ಹಿಂಗೆ ಹೊಡ್ಕೊಳ್ಳಿ.
ಈ ಬರೀ ಹುಡುಗಿರೇ ಮಾಡ್ಬೇಕಾ ಅಂತಲ್ಲ, ಹುಡುಗರು ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮದು ಇಲ್ಲಿ ಎಕ್ಸ್ಟ್ರಾ ಚರ್ಬಿ ಏನು ಸೇರ್ಕೊಂಡಿರುತ್ತೋ ಅದೆಲ್ಲ ಫ್ಯಾಟ್ ಎಲ್ಲ ಕರಗ್ತಾ ಬರುತ್ತೆ. ಸೊ ಆ ಥರ ಆಯಿತಾ. ಸೊ ಬನ್ನಿ ಮತ್ತೆ ಅಗೇನ್ ತಿನ್ನಬೇಕು 4 ಗಂಟೆಗೆ. ತಿನ್ಬೇಕಾದ್ರೆ ಎಲ್ಲ ಒಂಥರ ಎಂಜಾಯ್ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿದೆ ವಾವ್ ಅಂತ. ಯಾಕಂದರೆ ನಾನು ಬಾಳೆಹಣ್ಣು ಹಾಕಿರೋದು ಅದಕ್ಕೆ ಸ್ವೀಟ್ನೆಸ್ ಬರಲಿ ಅಂತ. ಹಾಗೆ ಕೊಟ್ಟರೆ ತಿಂತೀರಾ? ಬರೀ ಈ ಥರದ್ದು ಎಲ್ಲ ನಾವು ಜೀರಿಗೆ ಆಗಿರ್ಬೋದು, ಅಜ್ವೈನ್ ಆ ಥರದ್ದೆಲ್ಲ ಹಾಕಿದ್ನಲ್ಲ, ಹಂಗೆ ತಿನ್ನೋಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಬಾಳೆಹಣ್ಣು ಏನಕ್ಕೆ ಹಾಕಿರೋದು ಅಂದರೆ ನಮಗೆ ಅದು ಗಟ್ ಹೆಲ್ತನ್ನ ಚೆನ್ನಾಗಿ ಮಾಡುತ್ತೆ. ಅಲ್ಲಿರುವಂತಹ ಏನೋ ಒಂದು ಟಾಕ್ಸಿನ ರಿಮೂವ್ ಮಾಡೋಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಮಗೆ ಸ್ಟ್ಯಾಮಿನಾನೂ ಕೊಡುತ್ತೆ, ಬಾಡಿನಲ್ಲಿ ಸ್ಟ್ಯಾಮಿನಾನೂ ಬೇಕಲ್ವಾ ಡಯಟ್ ಮಾಡ್ತಾ ಇರೋರಿಗೆ. ಆಮೇಲೆ ಅದರಲ್ಲಿ ಐರನ್ ಕಂಟೆಂಟ್ ತುಂಬ ಇರುತ್ತೆ ಬಾಳೆಹಣ್ಣಲ್ಲಿ. ಅದಕ್ಕೆ ನೋಡಿ ಒಂದು ಸ್ವಲ್ಪ ಹೊತ್ತು ನೀವು ಕಟ್ ಮಾಡಿಬಿಡಿ, ಎಷ್ಟು ಕಪ್ಪಾಗಿ ಆಗೋಗಿರುತ್ತಲ್ವ. ಸಪೋಟದಲ್ಲೂ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆ ಥರ. ಸೊ ಬನ್ನಿ ಇವಾಗ ಫೈನಲ್ ಆಗಿ ಹೇಳ್ಬಿಡ್ತೀನಿ. ನಾನು ಮಾಡ್ತಿರೋ ಪ್ಯಾಟ್ರನ್ನ ನಿಮ್ಗೆ ಹೇಳ್ತಾ ಇರೋದು ಫ್ರೆಂಡ್ಸ್. ಹಿಂಗೆ ನಾನು ಹೆಲ್ದಿ ವೇನಲ್ಲಿ ಸಣ್ಣಾಗಿದ್ದು ಅಂತ ಹೇಳ್ತಾ ಇರೋದಲ್ವ, ಅದಕ್ಕೆ. ಸೊ ನಾನೇನು ಮಾಡ್ತೀನಿ ಅಂದರೆ ಇವಾಗ 4 ಗಂಟೆಗೆ ಅದನ್ನು ತಿಂದೆ ಅಲ್ವಾ. ಸೊ 5 ಗಂಟೆಗೆ ನಂದು ಗ್ರೀನ್ ಟೀ ಇರುತ್ತೆ. 5 ಗಂಟೆ 5:30 ತೀರಾ ಹಬ್ಬಬ್ಬ ಅಂದರೆ 6 ಗಂಟೆ ಒಳಗೆ ಕುಡಿದ್ಬಿಟ್ಟಿರ್ತೀನಿ. ಸೊ ಅದನ್ನು ಗ್ರೀನ್ ಟೀ ಆಯಿತಾ. ಸೊ ಯಾವಾಗ 5ರಿಂದ 6 ಗಂಟೆ ಒಳಗೆ ಗ್ರೀನ್ ಟೀ ಕುಡಿದ್ಬಿಡೋದು. ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ನಂದು ಲೈಟ್ ಫುಡ್ಡು ತೊಗೊಳೋದು ಆಯಿತಾ. ಯಾವ ಒಂದು ಇದನ್ನು ತೊಗೋತೀನಿ ಅಂದರೆ ಒಂದು ಸ್ವಲ್ಪ ಫ್ರೂಟ್ಸ್ ಇರುತ್ತೆ. ಈಗ ನಾವೊಂದು ಚಪಾತಿ ಮತ್ತು ಪಲ್ಯ ಜಾಸ್ತಿ ನಾನು ಮಾಡೋದು. ರಾತ್ರಿ ಹೊತ್ತು ನಾವು ಅನ್ನ ಏನೂ ತಿನ್ನಲ್ಲ ಆಯಿತಾ. ಚಪಾತಿ ಮಾಡಿರ್ತೀನಿ, ಒಂದು ಪಲ್ಯ ಆ ಥರ ಮಾಡಿರ್ತೀನಿ. ಸೊ ಅದರಲ್ಲಿ ಏನು ಅಂದರೆ ಅರ್ಧ ಚಪಾತಿ ತೊಗೊಂಡು ಪಲ್ಯ 1 ಕಪ್ಪು ಫುಲ್ಲು, ಆಲ್ಮೋಸ್ಟ್ ಇಷ್ಟೇ ಬರುತ್ತೆ ಅಂದ್ಕೊಳ್ಳಿ ಆಯಿತಾ. ವೆಜಿಟೇಬಲ್ಸು ಜಾಸ್ತಿ ಹಾಕ್ಕೊಂಡು ತಿನ್ನೋದು. ಸೊ ಫುಲ್ಲು ಪಲ್ಯ ಹಾಕ್ಕೊಂಡು ಒಂದು ಅರ್ಧ ಚಪಾತಿ ಹಾಕ್ಕೊಂಡು ಅದು ತಿಂದಾದಮೇಲೆ ಲಾಸ್ಟ್ ಸ್ಟೇಜು ಇದು ಫ್ರೂಟ್ಸು. ಅಂದರೆ ಗ್ಯಾಪ್ ಕೊಟ್ಬಿಟ್ಟು ಮಾಡಬೇಕು, ಒಂದು ಅರ್ಧ ಗಂಟೆ ಬ್ರೇಕ್ ಕೊಟ್ಟು ಆಮೇಲೆ ಮಧ್ಯ ನೀರು ಕುಡಿಯಲ್ಲ ಆಯಿತಾ. ಒಂದು ಅರ್ಧ ಗಂಟೆ ಮುಂಚೆ, ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಅದಾಗಿರ್ಬೇಕು. ಅದಕ್ಕೆ ಗ್ರೀನ್ ಟೀ ಫಸ್ಟೇ ಅರ್ಧ ಗಂಟೆ ಮುಂಚೆ ಕುಡಿದ್ಬಿಟ್ಟು ಅದಾದಮೇಲೆ ಊಟಕ್ಕೆ ಬರೋದು, ಅಂದರೆ ಡಿನ್ನರ್ದು. ಸೊ ಅದಾದಮೇಲೆ ಬ್ರೇಕ್ ಕೊಟ್ಟು ಅರ್ಧ ಗಂಟೆ ಆದಮೇಲೆ ಫ್ರೂಟ್ಸ್ನ ತೊಗೋಬೇಕು. ನಾನು ಹೇಳಲ್ಲ ಯಾಕೆ ನಾವು ಊಟ ಮಾಡುವಾಗ ಯಾಕೆ ನಾವು ಮಧ್ಯ ನೀರು ಕುಡಿಬಾರ್ದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ವಿಡಿಯೋ ಲೆಂತಿ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಏನು ಗೊತ್ತಾ, ಇದು ಡೀಟೇಲಾಗಿ ಹೇಳುವಾಗ ಒಂದು ಸ್ವಲ್ಪ ಲೆಂತಿ ಆಗಿಬಿಡುತ್ತೆ. ಅದು ನಾನೇನು ಮಾಡೋಕ್ಕಾಗಲ್ಲ. ತುಂಬ ಅನ್ಕೋತೀನಿ, ಕಂಟ್ರೋಲ್ ಮಾಡ್ತೀನಿ. ಒಂದು ಸ್ವಲ್ಪ ಚಿಕ್ಕ ವೀಡಿಯೋ ಮಾಡೋಣ ಅಂದರೆ ಆಗ್ತಾಯಿಲ್ಲ ನನಗೆ, ಲಾಂಗ್ ವೀಡಿಯೋನೇ ಬಂದುಬಿಡುತ್ತೆ ಅದು. ಸೊ ಏನಕ್ಕೆ ಆ ಥರ ಆಗುತ್ತೆ ಅಂದರೆ, ನೀವು ಊಟ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ, ಊಟ ಮಾಡುವಾಗ ಮಧ್ಯ ನೀರು ಕುಡ್ದಾಗ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಎಲ್ಲ ಲೇಡೀಸ್ಗೂ ಎಲ್ಲ ಜೆಂಟ್ಸ್ಗೂ ಇದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಏನು ಅಂದರೆ, ನೀವು ಯಾವುದೇ ಏನೇ ಒಂದು ಮಿಲ್ಕ್ ಶೇಕೇ ಮಾಡ್ತೀರಾ ಅಂದ್ಕೊಳ್ಳಿ, ಹಣ್ಣುಗಳು ಹಾಕ್ಬಿಟ್ಟು ಶೇಕ್ ಮಾಡ್ತೀರಾ ಅಂದ್ಕೊಳ್ಳಿ ಆಯಿತಾ. ಅಥವಾ ನೀವೇನಾರ ಮಸಾಲ ಪದಾರ್ಥ ರುಬ್ಬಬೇಕು ಅಂದ್ರೂ ಮಿಕ್ಸಿನಲ್ಲಿ ನಾನು ಹೇಳೋದು, ನೀವೇನು ಮಾಡ್ತೀರಾ, ಫಸ್ಟು ಸ್ವಲ್ಪ ಎಲ್ಲ ಅದರದ್ದು ಸಾಂಬಾರ್ದು ಮಿಕ್ಸ್ಚರ್ನ ತೊಗೊಂಡು ಅದಕ್ಕೆ ಏನು ಹಾಕ್ತೀರಾ. ಅದಾದಮೇಲೆ ಫುಲ್ ಸುರಿದ್ಬಿಟ್ಟಾಗ ಏನಪ್ಪ ಆಗುತ್ತೆ ಹೇಳಿ, ನೀವೇ ಆನ್ಸರ್ ಹೇಳಿ. ಜಾಸ್ತಿ ನೀರು ಸುರಿದಾಗ ಏನಾಗುತ್ತೆ, ಕಿತ್ಕೊಂಡು ಬರುತ್ತೆ, ಒಂದೂ ರುಬ್ಬಿರಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಯಾವುದನ್ನು ಸಣ್ಣಗೆ ಗ್ರೈಂಡ್ ಆಗಿರಲ್ಲ, ಅಂದರೆ ರುಬ್ಬಿರಲ್ಲ ಸರಿಯಾಗಿ. ಎಲ್ಲ ಕಾಯಿ ಪೀಸ್ಗಳು ಹಂಗಂಗೆ ಬಿಟ್ಕೊಂಡಿರ್ತವೆ, ಇಲ್ಲ ಕೊತ್ತಂಬರಿ ಸೊಪ್ಪು ಹಂಗಂಗೆ ಮೇಲ್ಮೇಲೆ ಕಾಣಿಸ್ತಾ ಇರುತ್ತೆ, ಆ ಥರ ಅಲ್ವಾ. ಸೊ ಅದೇ ನೀವು ಕರೆಕ್ಟಾಗಿರೋ ಒಂಚೂರು ನೀರು ಹಾಕ್ಕೊಂಡು ಮಾಡಿದಾಗ ಏನಾಗುತ್ತೆ, ನೈಸಾಗಿ ಬರುತ್ತೆ. ಒಂದು ಸಾಂಬಾರ್ದು ಪೇಸ್ಟ್ ಏನು ನಿಮಗೆ, ಅಂದರೆ ಸಾರು ಮಾಡುವಾಗ ಮಸಾಲ ಪೇಸ್ಟ್ ಏನು ಬೇಕೋ ನೀಟಾಗಿ ರೆಡಿಯಾಗಿ ಕೂರುತ್ತೆ. ಸೊ ಅದೇ ಥರ ನಮ್ಮ ಹೊಟ್ಟೆ ಅಂದ್ಕೊಳ್ಳಿ, ನಾವು ಹೊಟ್ಟೆನಲ್ಲಿ ಊಟ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ತುಂಬಿಸಿ ನೀರು ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಏನಾಗುತ್ತೆ, ಅದೆಲ್ಲ ನೀವು ನೋಡಿದ್ದೀರಲ್ಲ, ನಮ್ಮದು ಡೈಜೆಸ್ಟಿವ್ ಸಿಸ್ಟಮ್ ಹೆಂಗಿರುತ್ತೆ ಅಂದರೆ ಅದು ನಿಧಾನಕ್ಕೆ ಅದು ಕೆಲಸ ಮಾಡುತ್ತೆ. ಅದು ಅಂದರೆ ರುಬ್ಬಕ್ಕೆ ಸ್ಟಾರ್ಟ್ ಮಾಡುತ್ತೆ ಹೊಟ್ಟೆಲಿ. ಅದಕ್ಕೆ ತಾನೇ ಹೇಳೋದು, ನಮ್ಮ ಹೊಟ್ಟೆನ ನೀಟಾಗಿ ಇಟ್ಕೊಳ್ಳಿ, ಡಸ್ಟ್ಬಿನ್ ಮಾಡಬೇಡಿ ಅನ್ನೋದು ಅದಕ್ಕೇ. ಸಿಪ್ಪೆನ ತೆಗೆದು ಹಾಕಿ, ಈ ಕಿತ್ಲೆ ಹಣ್ಣು ಸಿಪ್ಪೆ ಅದ್ರ ಹೊರಗಡೆ ಎಲ್ಲ ಬರೋದನ್ನು ನೀಟಾಗಿ ಬಿಡಿಸೇ ತಿನ್ನಿ. ಏಕೆಂದರೆ ಅದಕ್ಕೆ ಎಕ್ಸ್ಟ್ರಾ ಕೆಲಸ ಹಿಡಿಬಾರ್ದು ಹೊಟ್ಟೆಗೆ ಆಯಿತಾ. ಸೊ ನಮ್ಮ ಹೊಟ್ಟೆನೇ ಅಲ್ವಾ, ನಮ್ಮ ಬಾಡಿನಲ್ಲೇ ಇರುತ್ತೆ, ಅದೇನು ಹೊರಗಡೆ ಇರುತ್ತಾ, ನಮ್ಮ ಬಾಡಿನಲ್ಲೇ ಇರುತ್ತೆ. ಸೊ ಅದು ನೀರು ಅದಕ್ಕೆ ಹೇಳೋದು ಅರ್ಧ ಗಂಟೆ ಮುಂಚೆ ಕುಡ್ದಿರಬೇಕು. ಊಟ ಆದಮೇಲೆ 40 ಮಿನಿಟ್ಸ್ ಆದಮೇಲೆ ಇದು ಮಾಡಿದಾಗ ನಮ್ಮದು ಫೈರ್ ಇದು ಜಠರಾಗ್ನಿ ಉತ್ಪತ್ತಿ ಆಗುತ್ತೆ ಹೊಟ್ಟೆ ಒಳಗೆ. ಸೊ ಅದ್ರ ಕೆಲಸ ಚೆನ್ನಾಗಿ ಮಾಡಿ ನೀಟಾಗಿ ಅದನ್ನು ರುಬ್ಬಿಟ್ಟು ಅದ್ರ ಜಾಗಕ್ಕೆ ಅದು ಕಳಿಸುತ್ತೆ. ಅದು
ಇಲ್ಲಾಂದ್ರೆ ಅಲ್ಲೇ ಸೇರ್ಕೊಂಡಾಗ ಟಾಕ್ಸಿನ್ನು ಸೇರೋದೇ ಲಿವರ್ಗೆ ಹಂಗೇನೆ ಹೋಗೋದು. ಅದಕ್ಕೆ ತಾನೇ ಕೆಲವ್ರಿಗೆಲ್ಲ ಪಿಗ್ಮೆಂಟೇಷನ್ನು, ಪಿಂಪಲ್ಸ್ ಆಗಿರೋದು, ಫ್ಯಾಟ್ ಆಗಿ ಹೊಟ್ಟೆ ಎಲ್ಲ ಡುಮ್ಮಗಾಗ್ಬಿಟ್ಟಿರುತ್ತಲ್ಲ, ಅದೇ ಮೇನ್ ರೀಸನು. ಯಾಕೆಂದರೆ ಚೆನ್ನಾಗಿ ನೀರು ಕುಡಿಯೋದು, ಮಧ್ಯ ಮಧ್ಯ ನೀರು ಸಿಕ್ತು ಅಂದ್ಬಿಟ್ಟು ಹಿಂಗೆ ತಗೊಳ್ಳೋದು, ಫಾಸ್ಟಾಗಿ ಕುಡ್ಕೊಳ್ಳೋದು. ಹಂಗೆ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ತಿಂದಿರೋ ಆಹಾರ ಪದಾರ್ಥ ಹಿಂಗಿರುತ್ತೆ ಅಂದ್ಕೊಳ್ಳಿ, ಸೊ ಇದ್ರ ತುಂಬ ಬರೀ ನೀರೇ ತುಂಬ್ಕೊಂಡಿರುತ್ತೆ. ಅವಾಗ ಹೆಂಗೆ ಅದು ಸರಿಯಾಗಿ ಗ್ರೈಂಡ್ ಆಗಲ್ಲ ಅದು ಹೊಟ್ಟೆ ಒಳಗೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ವಿಡಿಯೋ ಲೆಂತೇ ಆಗೋಯ್ತು ಅನಿಸುತ್ತೆ. ಸೊ ಈ ಥರ ಇರುತ್ತೆ ಫ್ರೆಂಡ್ಸ್. ಆಮೇಲೆ ನಾನೇನು ಗೊತ್ತಾ, 6:30 ಊಟ ಮಾಡಾದ್ಮೇಲೆ ನಾನು ಅದೇ ಹೇಳಿದ್ನಲ್ಲ, 6 ಗಂಟೆ ಒಳಗೆ ನಾನು ಈ ಥರ ಊಟ ಆದಮೇಲೆ ಅರ್ಧ ಗಂಟೆ ಬಿಟ್ಟು ಈ ಥರ ಫ್ರೂಟ್ಸ್ ತೊಗೊಂಡಿರ್ತೀನಿ. ಒಂದು 2-3 ಟೈಪ್ ಫ್ರೂಟ್ಸ್ ಯಾವ್ದಾರು ತಿನ್ಬೋದು ನೀವು, ಒಂದು ಬಟ್ಲಿಗೆ ಹಾಕೊಂಡು ತಿನ್ಬೋದು. ಅದಾದಮೇಲೆ ನೈಟ್ ಮಲಗುವಾಗ ನಾನು ಅರಶಿನದ ನೀರು ಕುಡಿತೀನಿ, ಟರ್ಮರಿಕ್ ವಾಟರ್, ಅದಕ್ಕೊಂಚೂರು 1 ಪಿಂಚು ಪೆಪ್ಪರ್ ಪೌಡರ್ ಹಾಕೊಂಡು ಕುಡಿಯೋದು, ಯಾಕಂದರೆ ಫ್ಯಾಟ್ ಬರ್ನ್ ಮಾಡಲಿ ಅಂತ. ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ, ಬ್ಯೂಟಿಫುಲ್ಲಾಗಿ ಕಾಣ್ತೀರ. ಆಯಿತಾ, ಮಾಡ್ಕೊಡಿ. ಸೊ ಇದೇ ಥರ ಒಳ್ಳೊಳ್ಳೆ ವ್ಲಾಗ್ಸ್ನೇ ನಾನು ತೊಗೊಂಬರ್ತಾ ಇರ್ತೀನಿ. ಸೊ ವಿಡಿಯೋ ಇಷ್ಟಾರೆ ಹಾಗೆ ಇರ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಏನಾರ ನಿಮ್ಮದು ಕ್ವೇರೀಸ್ ಏನಾರ ಇದ್ದರೆ, ಕ್ವೆಶನ್ಸ್ ಏನಾರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ಆಯಿತಾ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗಲ್ಲಿ ನಾನೇನು ಡಯಟ್ ಚಾಟ್ ನಂದು ಕೊಟ್ಟಿರೋದು, ಸೊ ನೋಡಿ ಸಣ್ಣ ಆಗಿರೋದು. ಸೊ ಹೇಗೆ ಹೆಲ್ದಿ ವೇನಲ್ಲಿ ನಾನು ಹೇಳೋದು, ತುಂಬಾ ಕಡ್ಡಿ ಥರ ನನಗಿಷ್ಟ ಇಲ್ಲ. ಆ ಥರ ಕಡ್ಡಿ ಥರ ನಾನು ಆಗಬೇಕು ಅಂದರೆ, ನಾನು ಹೇಳಿದ್ನಲ್ಲ, ನಾನು ಚೆನ್ನಾಗಿ ವಾಕ್ ಮಾಡೋದಿರ್ಬೋದು, ಎಕ್ಸಸೈಸ್ ಮಾಡೋದಿರ್ಬೋದು, ಚೆನ್ನಾಗಿ ತಿನ್ಕೊಂಡು ಇದು ಮಾಡೋ ಬದಲು ಆರಾಮಾಗಿ ಹೆಲ್ದಿ ವೇನಲ್ಲಿ ನಾವು ಇದನ್ನು ತೋರಿಸ್ಕೊಟ್ಟಿರೋದು. ಡಯಟ್ ಮಾಡೋರು ಏನು ಗೊತ್ತಾ, ಮುಖ ಕಳೆಗಟ್ಟಂಗೆ ಆಗೋಗುತ್ತೆ, ಏನೋ ಒಂಥರ ವಯಸ್ಸಾದವ್ರಂಗೆ ಲುಕ್ಕೇ ಇರಲ್ಲ ನೋಡೋದಕ್ಕೆ, ಆ ಥರ ಆಗುತ್ತೆ. ಅದೆಲ್ಲ ಬೇಡ ಅಂದರೆ ನಾರ್ಮಲಾಗಿ ಈ ಥರ ಮಾಡ್ಕೊಂಬನ್ನಿ, ಆಯಿತಾ. ಸೊ ವಿಡಿಯೋ ಇಷ್ಟಾರೆ ಆಗಿರ್ಬಿಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಆಪ್ಷನ್ ಇದ್ದರೆ ಹೈಪ್ ಕೂಡ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.